ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಗುಡ್. ಫಸ್ಟ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಇವತ್ತು ಜಸ್ಟ್ ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮನೇಲಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಫಾಸ್ಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ಪ್ರತಿ ಗುರುವಾರ ಇನ್ಮೇಲೆ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 9 ವಾರ ಮಾಡೋಣ ಅಂತ. ಸೊ ಹೋದ ವಾರ ಮೊದಲನೇ ವಾರ ಆಯಿತು, ಇದು 2ನೇ ವಾರ ಇವತ್ತು ನಾನು ಮಾಡ್ತಾ ಇರೋದು. ಸೊ ಬೆಳಗ್ಗೆ ಎದ್ದು ಬೇಗ ಬೇಗ ರೆಡಿಯಾಗಿ ಮನೆಯಲ್ಲಿ ಮಮ್ಮಿಗೆ ಪೂಜೆ ಮಾಡಿ, ದೇವರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ನಾನು ನನ್ನ ಹಸ್ಬೆಂಡ್ ಅಂತ ಅಂದ್ಕೊಂಡೆ. ಆ್ಯಂಡ್ ಅವರು ಆಚೆ ಹೋಗಿದ್ರು, ಇವಾಗ ತಾನೇ ಬಂದರು. ಸೊ ಬೇಗ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡಿದ್ದೀನಿ. ಆ್ಯಂಡ್ ಎಸ್, ಕೀಪ್ ವಾಚಿಂಗ್. ಇವತ್ತು ಜಸ್ಟ್ ರ್ಯಾಂಡಮ್ ಆಗಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಮ್ಮ ಮನೆ ಇದ್ರ VIPsನ ಕೂಡ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ಪರಿಚಯ ಮಾಡ್ತೀನಿ ಯಾರು ಅಂತ. ಸೊ ಕೀಪ್ ವಾಚಿಂಗ್. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ಪೂಜೆ ಎಲ್ಲ ಆಯ್ತು. ಆ ಮಮ್ಮಿ ಹತ್ರನೂ ಪೂಜೆ ಮಾಡಿದೆ, ದೇವ್ರ ಮನೆಯಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಟೈಮ್ ಆಗೋಯ್ತು, 12 ಗಂಟೆ ಒಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ನಮ್ಗೆ ಇಲ್ಲಿಂದ ಹೋಗೋಕೆ ಒಂದು 15 ಮಿನಿಟ್ಸ್ ಅಂತೂ ಆಗತ್ತೆ. ಸೊ ಬೇಗ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಧ್ಯಾನ ಮಾಡಿ ಮುಗಿಸಿ ಬರ್ತೀವಿ. ಸೊ ಕೀಪ್ ವಾಚಿಂಗ್. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲು. ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಚೆನ್ನಾಗಾಯ್ತು. ದರ್ಶನ ಎಲ್ಲ, ಪ್ರಸಾದ ಮತ್ತು ಅಕ್ಷತೆ ಕಾಳು ತೊಗೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಧ್ಯಾನ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ನನ್ನ ಹಸ್ಬೆಂಡ್ಗೆ ಹೊಟ್ಟೆ ಹಸಿತದೆ ಅಂತೆ, ಅವ್ರು ಊಟ ಮಾಡಬೇಕು. ಹೆಂಡತಿ ಉಪವಾಸ ಇದ್ದಾಳೆ, ಅವಳಿಗೋಸ್ಕರ ಉಪವಾಸ ಇರೋಣ ಅನ್ನೋದು ಏನೂ ಇಲ್ಲ. ಮನೆಯಲ್ಲಿ ಮಾಡಿದ್ದಾರೆ ಅಂತ ಹಾಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ. ನೀನು ಉಪವಾಸ ಇರು, ನೀವು ಇರಿ ಉಪವಾಸ. ರೆಸ್ಪೆಕ್ಟ್ ಕೊಡ್ಬೇಕು ಗಂಡನ್ಗೆ. ಏನ್ ತಿಂತಾ ಇದ್ದೀರಾ ಬೈ ದ ವೇ? ಏನಿದು? ಟೊಮ್ಯಾಟೊ ಬಾತ್. ಇವತ್ತು ಮನೆಯಲ್ಲಿ ಟೊಮ್ಯಾಟೊ ಬಾತ್ ಮಾಡಿದ್ದಾರೆ. ಆ್ಯಂಡ್ ಹಸ್ಬೆಂಡ್ ಅವರು ತಿಂತಾ ಇದ್ದಾರೆ ಇವಾಗ. ಆ್ಯಂಡ್ ಎಸ್, ಒಬ್ರು VIPನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೊದಲನೇ VIP ಇವರೇ, ಗ್ಲೋರಿ ಅಂತ. ಗ್ಲೋರಿ, ಗ್ಲೋರಿ, ಸಿಟ್ ಸಿಟ್ ಸಿಟ್. ಇವರು ಯಾವ್ದಕ್ಕೂ ಬಗ್ಗಲ್ಲ. ಆ್ಯಂಡ್ ಇವಳು ನಮ್ಮ ಸೆಕೆಂಡ್ VIP ಝಾರಾ ಅಂತ. ಇವರಿಬ್ರು ಇಷ್ಟು ಕ್ಲೀನಾಗಿ ನಮ್ಮ ಮಾತು ಕೇಳ್ತಾ ಇದ್ದಾರೆ ಅಂದ್ರೆ ಇವ್ರ ತಟ್ಟೆನಲ್ಲಿ ಊಟ ಇದೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಆ್ಯಂಡ್ ಇವಳು ಗ್ಲೋರಿ ಅಂತ, ಇವಳು ಝಾರಾ ಅಂತ. ಇವಳು ನಮ್ಮ ಮನೆಗೆ ಬಂದಿದ್ದು ಫಸ್ಟ್ ಪೆಟ್ ಇವಳು. ಆ್ಯಂಡ್ ಇವಳು ಬಂದು 2.5 ವರ್ಷ ಆಯ್ತಾ? 3 years. ಇವಳಿಗೆ 3 ವರ್ಷ, ಇವಳಿಗೆ 2 ವರ್ಷದ
2.5 years ಅನ್ಕೊಳ್ಳಿ. ಸೊ ಇವಳು ನಮ್ಮ ಮನೆಗ್ ಬಂದಿದ್ದು. ಇವಳಾದ್ಮೇಲೆ ಇನ್ನೊಂದ್ ನಾಯಿ ಬಂತು. ಅವಳ ಹೆಸರು ಕೂಡ ಝಾರಾ ಅಂತಾನೆ ಆಕ್ಚುಲಿ. ಅವಳು 2 months ಅಷ್ಟೇ ನಮ್ ಜೊತೆ ಇದ್ದಿದ್ದು. ಅವಳು ಹೋಗಿ ಅವಳ ನೆನಪಿಗೋಸ್ಕರ ನಾವು ಇವಳನ್ನ ಕರ್ಕೊಂಡ್ ಬಂದ್ವಿ. ಅಂಡ್ ಅದಕ್ಕೆ ಅವಳ ಹೆಸರೇ ಇಟ್ಟಿರೋದು ಝಾರಾ ಅಂತ. ಗ್ಲೋರಿ ಯಾಕಂತ ಹೇಳಿದ್ರೆ ಏನು ಸ್ಪೆಸಿಫಿಕೇಶನ್ಸ್ ಇಲ್ಲ, ನಮ್ಗೆ ಇಷ್ಟ ಆಯ್ತು ಗ್ಲೋರಿ ಅಂತ. ನಮ್ಮನೆ ಹೆಣ್ಮಗಳು ನಮ್ಗೆ ಗ್ಲೋರಿ ತರ್ಲಿ, ಶೋಭೆ ತರ್ಲಿ ಅಂತ ಇವಳಿಗೆ ಗ್ಲೋರಿ ಅಂತ ಇಟ್ವಿ. ಗ್ಲೋರಿ ಶಿಕನ್ ಶಿಕನ್, ಗುಡ್ ಗರ್ಲ್. ಝಾರಾ ಶಿಕನ್ 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 ಶಿಕನ್, ಗುಡ್ ಗರ್ಲ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾತು ಕೇಳ್ತಾ ಇದಾರೆ. ಊಟ ಕೈನಲ್ಲಿ ಇಟ್ಕೊಂಡಿದಾರಲ್ಲ ನನ್ನ ಹಸ್ಬೆಂಡ್, ಅದಕ್ಕೆ ಕೇಳ್ತಾ ಇದಾರೆ. ಗ್ಲೋರಿ ಕ್ಯೂಟಿ ಪೈಸ್ ಇವ್ರು ನಮ್ಮ ಮನೆದು. ಇವಳು ನೋಡಿ ಎಷ್ಟು ಮಿಸ್ಚೀವಿಯಸ್ ಅಂತ. ಅವ್ಳು ಸೈಲೆಂಟ್ ಆಗಿ ಕೂತಿದ್ರು ಇವಳು ಬಿಡೋದಿಲ್ಲ, ಕರೆದು ಆಟ ಆಡಿಸ್ತಾಳೆ. ಇವಳಿಗೆ ಆಟ ಆಡ್ಬೇಕು ಇವಾಗ, ಆಟ ಆಡೋ ಮೈಂಡ್ ಸೆಟ್ ಅಲ್ಲಿ ಇದ್ದಾಳೆ ಇವಳು. ಅದಕ್ಕೆ ಇವಳನ್ನ ಕರೀತಿದ್ದಾಳೆ. ಇವಳ್ದು ಊಟ ಆಯ್ತು, ಅದಕ್ಕೆ ಮೇಡಮ್ ಅವರು ರೆಸ್ಟಿಂಗ್ ಅಲ್ಲಿ ಇದ್ದಾರೆ. ಇವಳಿಗೆ ಇವಾಗ ಆಟ ಆಡ್ಬೇಕು. ಕ್ಯಾ ದಾರಮ್ಮ ಕ್ಯಾ ನೋ ಸಿಟ್. ಕರೀತಾ ಇರೋದು ನೋಡಿ ಅವಳನ್ನ ಆಟ ಆಡಕ್ಕೆ ಬಾಬಾ ಅಂತ. ಬಟ್ ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್. ಅಂಡ್ ನಮ್ ರೂಮ್ ಅಲ್ಲಿ ಇವಳ್ದು ಇದು ಜಾಗ. ನಾನು ಏನೋ ವಿಡಿಯೋ ಹಿಡ್ಕೊಂಡಿದ್ದೀನಿ ಅಂತ ಅವಳು ನೋಡ್ತಾ ಇರೋದ್ ನೋಡಿ. ಅಂಡ್ ಇವಳ ಜಾಗ ಇದು. ಇಲ್ಲಿ ಬಂದ್ರೆ ಇವಳು ಮಲಗ್ತಾಳೆ. ಅಂಡ್ ಇನ್ನೊಬ್ಳು ಜಾಗ ಎಲ್ಲಿ ಅಂದ್ರೆ ಮಂಚದ ಕೆಳಗಡೆ ಹೋಗಿದ್ದಾಳೆ ನೋಡಿ, ಒದ್ದಾಡ್ತಾ ಇದ್ದಾಳೆ. ಅವಳಿಗೆ ಇಲ್ಲಿ ಮಲ್ಕೊಬೇಕಂದ್ರೆ ಇಷ್ಟ, ಬಿಕಾಸ್ ಇಲ್ಲಿ ಒಂದ್ ಸ್ವಲ್ಪ ಡಾರ್ಕ್ ಇರತ್ತೆ. ಅದಕ್ಕೆ ಹೀಗೆ ಯಾರಾದ್ರೂ ನೋಡಿದ್ರೆ ಹೀಗ್ ಮಲಗ್ತಾಳೆ ಅವಳು ಆಕ್ಚುಲಿ ಒಳಗಡೆ ಹೋಗ್ಬಿಟ್ಟು. ಅಂಡ್ ಇವಳೆ ಸೈಲೆಂಟ್ ನಮ್ಮ ಮನೆಗೆ, ತುಂಬಾ ಸೈಲೆಂಟ್ ಆಗಿರ್ತಾಳೆ. ಅಂಡ್ ಇವಳಿಗೆ ಜರ್ಸಿ ಹಾಕಿದೀವಿ. ಇವಳಿಗೆ ಶರ್ಟ್ಸ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಇವಳಿಗೆ ಹಾಕಿದ್ದೀವಿ. ಇವರಿಬ್ರು ಬಗ್ಗೆನೇ ವ್ಲಾಗ್ ಆಗೋಯ್ತು ಇವತ್ತು. ಹೆಂಗ್ ನೋಡ್ತಿದ್ದಾಳೆ ನೋಡಿ. ಏನಾದ್ರೂ ಹುಡುಕ್ತಿರ್ತಾಳೆ. ಅಂಡ್ ಬೈ ದ ವೇ ನಾನು ದೇವಸ್ಥಾನದಿಂದ ಬರ್ಬೇಕಾದ್ರೆ ಇದನ್ನ ತಗೊಂಡ್ ಬಂದೆ, ಸ್ಕ್ರಂಚಿನ. ಇದು ತಂದ್ 5 ನಿಮಿಷಕ್ಕೆ ಬಾಯಲ್ಲಿ ಹಾಕೊಂಡು ಎಲ್ಲ ಗಲೀಜ್ ಮಾಡಿಟ್ಟಿದ್ದಾಳೆ. ಇವಾಗ ಇದನ್ನ ವಾಶ್ ಮಾಡ್ಬೇಕು ನಾನು. ಅಂಡ್ ಶಿ ಸರ್ಚಿಂಗ್, ಅವಳು ಅದಕ್ಕೆ ಹುಡುಕ್ತಾ ಇದ್ದಾಳೆ ಇವಾಗ ಅಲ್ಲಿ. ನೋ ಟೊಮ್ಯಾಟೊ ಬಾತ್ ತಿನ್ಬಿಟ್ಟು ನೆಕ್ಸ್ಟ್ ಐಸ್ ಕ್ರೀಮ್ ತಿಂತಾ ಇದ್ದೀರಾ? ನಾನು ಉಪವಾಸ ಅಂತ ಗೊತ್ತಿದ್ರು ತಿಂತಾ ಇದ್ದೀರಾ? ಯಾವ ಐಸ್ ಕ್ರೀಮ್ ಇದು? ವಿಚ್ ಫ್ಲೇವರ್? ಬ್ಲಾಕ್ ಕರೆಂಟ್. ಬ್ಲಾಕ್ ಕರೆಂಟ್. ಇವ್ರು ನೋಡಿ, ಇವರಿಬ್ರಿಗೂ ನನ್ನ ಹಸ್ಬೆಂಡ್ ಅಂದ್ರೆ ತುಂಬಾ ಇಷ್ಟ. ಎಸ್ಪೆಷಲಿ ಅವಳಿಗೆ. ಅವ್ರನ್ನ ಕುತ್ಕೊಂಡು ಇಡೀ ದಿನ ನೋಡ್ತಾ ಇರ್ತಾಳೆ. ಹೇಳಿ ಏನಾದ್ರೂ ನನ್ನ ವ್ಲಾಗಲ್ಲಿ ನಾನೇ ಮಾತಾಡ್ತಾ ಇರ್ತೀನಿ ಯಾವಾಗ್ಲೂ. ವೆರಿ ಗುಡ್ ಜೋಕ್, ಲೇಮ್ ಜೋಕ್. ಮಾತಾಡಿ, ಏನ್ ಮಾತಾಡೋದು? ಏನಾದ್ರೂ ಹೇಳಿ. ಏನ್ ಹೇಳೋದಿಲ್ಲ, ಉಪವಾಸ ಅಂದ್ಬಿಟ್ಟು ಬೆಳಗ್ಗೆ ಕಾಫಿ ಕೊಟ್ಬಿಟ್ಟು ಉಪವಾಸ ಅಂತ. ಅದ್ ನನ್ ಮರ್ತೋಗ್ಬಿಟ್ಟು ಕುಡ್ದಿದ್ದು ಆಕ್ಚುಲಿ ಇವತ್ತು. ಅದಾದ್ಮೇಲೆ ನಾನು ಏನು ನೀರ್ ಕೂಡ ಕುಡ್ದಿಲ್ಲ ಇವತ್ತು. ಅಲ್ಲಿ ಉಪವಾಸ ಅಂದ್ಬಿಟ್ಟು ಇದರಲ್ಲಿ ದೇವಸ್ಥಾನದಲ್ಲಿ 2 ಸೇರಿ ಪ್ರಸಾದ ಇಸ್ಕೊಂಡು. ಅದು ದೇವ್ರ ಪ್ರಸಾದ, ತಿನ್ಬೋದು ನಾವು ದೇವ್ರ ಪ್ರಸಾದನ. 3 ಸಲ ತಿನ್ಬಿಡು, ಹಂಗ ಉಪವಾಸ ಆಗ್ಬಿಡುತ್ತೆ. ಏನಂದ್ರಿ? ಮನೆ ಕತಾಲಿ ಏನು 3 ಸಲ ತಿನ್ಬಿಡು, ಬೆಳಗ್ಗೆ ಮಧ್ಯಾಹ್ನ ನೈಟ್ ಮುಗಿದು ಉಪವಾಸ. ಏನಿಲ್ಲ, ಲಾಸ್ಟ್ ವೀಕ್ ಮಾಡಿದ್ದು ಕರೆಕ್ಟ್ ಆಗಿ ಮಾಡಿದೆ, ಏನು ಕುಡಿಲಿಲ್ಲ ಮಾಡ್ಲಿಲ್ಲ. ಈ ಟೈಮೇ ಇವರಿಬ್ಬರು ಶುರು ಆಯ್ತು ಇವಾಗ ಮತ್ತೆ ಜಗಳ. ಓಕೆ, ಇವಾಗ ಏನ್ ಮಾಡ್ತೀರಾ? ಇವಾಗ ಏನ್ ಪ್ಲಾನ್ಸ್ ನಿಮ್ದು? ಮಲ್ಗೋದು. ಓಕೆ, ಎಸ್. ಅಣ್ಣ ಮತ್ತೆ ಇವಾಗ ಮಲ್ಕೊಂಡಿದ್ದಾರೆ. ಅಂಡ್ ಪ್ರವೀಣ್ ಅವ್ರ ಅಜ್ಜಿ ಬಂದಿದ್ದಾರೆ, ಮಲ್ಗಿದಾರಲ್ವಾ ಅಜ್ಜಿ ಕೂಡ. ಅಜ್ಜಿನ ನಾನು ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವಾಗ ನಾನು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ತೀನಿ. ಸಿ ಯು ಇನ್ ದ ಈವ್ನಿಂಗ್. ಎಸ್, ನನ್ನ ಸಿಸ್ಟರ್ ಇನ್ ಲಾ ಬಂದಿದ್ದಾಳೆ ಕಾಲೇಜಿಂದ.
ಏನೋ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಬಂದಿದ ತಕ್ಷಣ. ಆ್ಯಂಡ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರು ಅಕ್ಕ. ಇವಳು ನನ್ನ ಸಿಸ್ಟರ್ ಇಲ್ಲ, ಅಂದ್ರೆ ನನ್ನ ನಾದ್ನಿ, ಹೆಸರು ಯಶಸ್ವಿನಿ ಅಂತ. ಹಾಯ್ ಮಾಡಿ ಮೇಡಮ್ ಇನ್ನೊಂದ್ಸಲ. ಹಾಯ್. ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಪಾಸ್ತಾ ನಿಮ್ ಹೆಡ್ ಅಲ್ಲ ಅಲ್ವಾ, ನನ್ಗೆ ಪಾಸ್ತಾನೇ ಆಗಲ್ಲ, ಇವಳಿಗೆ ಅದು ಫೇವ್ರೆಟ್. ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ಆಗುತ್ತೆ ಅದು. ಹಾ, ಇದು ಇವಳು ಬೇಗ ಮಾಡ್ಕೊಳ್ತಾಳೆ. ಅನ್ಸುತ್ತೆ ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಇಷ್ಟು ಎಲ್ಲ ಬೇಗ ಬೇಗ ಆಗೋ ಥರದೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಶಿ ಇಸ್ ಅ ವೆರಿ ಗುಡ್ ಕುಕ್. ಬಿರಿಯಾನಿ ಮಾಡ್ತಾಳೆ, ಆಲ್ ಕೈಂಡ್ ಆಫ್ ಏನ್ ಹೇಳ್ತಾರೆ ಅಡಿಗೆ. ನನ್ಗೇನೂ ಬರಲ್ಲ, ಬಟ್ ಇವಳು ಎಲ್ಲಾ ಮಾಡ್ತಾಳೆ, ಎಲ್ಲ ಚೆನ್ನಾಗ್ ಮಾಡ್ತಾಳೆ. ಸಂಡೇಸ್ ಬಂದ್ರೆ ಅಂಕಲ್ ಮತ್ತೆ ಇವಳೆ ಅಡ್ಗೆ ಮನೆಯಲ್ಲಿ ಇರ್ತಾರೆ. ಅಂಡ್ ಈ ಸಂಡೇ ಆ ವ್ಲಾಗ್ ಕೂಡ ಮಾಡ್ತೀನಿ. ಅಂಡ್ ನೀನೇ ಕುಕ್ ಮಾಡ್ಬೇಕು. ನಾನಾ ಹಾ, ನೀನೇ. ಪಕ್ಕ ಮಾಡ್ತೀನಿ. ಆಯ್ತಾ ಪಾಸ್ತಾ? ಇನ್ನು ಆಗ್ಬೇಕು. ಚೀಸ್ ಆಗ್ಬೇಕು ಇನ್ನು. ಏನ್ ಹಿಂಗಿದೆ ವೈಟ್ ಕಲರ್ ಪಾಸ್ತಾ ವೈಟೇ ಇರತ್ತಲ್ಲ. ನನಗ್ ಸ್ಮೆಲ್ಲೇ ಆಗಲ್ಲ. ನಿಮಗೆ ಏನಾಗುತ್ತೆ? ಚಿಕನ್. ಅಯ್ಯೋ, ಥರ್ಸ್ಡೇ ಇವತ್ತು ನಾನು ಉಪವಾಸ ಮಾಡ್ತಾ ಇದೀನಿ, ಚಿಕನ್ ಅಂತ ಇದ್ದೀನಿ. ಹತ್ತಿನ ಮಾತ್ರ ಹೇಳ್ಬೇಡಮ್ಮ. ಎಷ್ಟೊತ್ತಿಗೆ ಬಂದೆ ಕಾಲೇಜಿಂದ? ನಾನು ಬಂದು ನನ್ 1 hour ಆಯ್ತು. 1 hour ಆಯ್ತಾ? ಮಲಗಿದ್ದೆ, ನಿನ್ ವಾಯ್ಸ್ ಕೇಳಿ ಬಂದೆ. ಇಲ್ಲಿ ಪ್ರವೀಣ್ ಅವ್ರ ಅಜ್ಜಿ ಕೂತಿದ್ದಾರೆ. ಆಕ್ಚುಲಿ ಅಜ್ಜಿಗೆ ಐ ಆಪರೇಷನ್ ಆಗಿದೆ. ಇವಾಗ ಮೊಮ್ಮಗಳು ಡ್ರಾಪ್ಸ್ ಹಾಕಿದಾಳೆ, ಅದಕ್ಕೆ ಹಾಕಿಸ್ಕೊಂಡು ಕೂತಿದ್ದಾರೆ. ಅಜ್ಜಿ ಹಾಯ್ ಮಾಡಿ. ಹಾಯ್. ಎಷ್ಟ್ ಚೆನ್ನಾಗಿ, ಎಷ್ಟ್ ಕ್ಯೂಟ್ ಆಗಿದ್ದಾರೆ ಇವರು. ಮಾಡ್ರನ್ ಅಜ್ಜಿ ಅಂತ ಹೇಳ್ತೀವಿ ನಾವ್ ಇವರಿಗೆ. ಸಬ್ಸ್ಕ್ರೈಬ್ ಮಾಡ್ರಿ ಅಮ್ಮ. ನೋಡಿ ಅಜ್ಜಿನೇ ಹೇಳ್ತಿದ್ದಾರೆ. ಏನ್ ಹೇಳಿದ್ರಿ ಅಜ್ಜಿ? ಇನ್ನೊಂದ್ಸಲ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಿದ್ದೀರಾ ಅಜ್ಜಿ? ಕುತ್ಕೊಂಡು ಮೊಮ್ಮಕ್ಳ ಜೊತೆಯಲ್ಲಿ ನಗಿತಾ ಕೂತಿದೀನಿ. ಕೂತಿದೀನಿ ನಾನು. ಮೊಮ್ಮಗಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳ ಮೊಮ್ಮಗಳು. ಚೆನ್ನಾಗಿ ನೋಡ್ಕೊಳ್ತಾರೆ, ಅದಕ್ಕೆ ನಗ್ನಗ್ತಾ ಎಲ್ಲಾರು ಕೂಡ ನಗಿತಾ ಕೂತಿದೀನಿ. ಕಾಫಿ ಕುಡಿದ್ರ ಅಜ್ಜಿ? ಕುಡ್ದೆ. ಅಜ್ಜಿ ನಾನ್ ಮಾಡೇ ಕೊಟ್ಟಿಲ್ಲ. ಏನೇನೋ ತಿಂತಾ ಇದ್ದೀನಲ್ಲ, ಚಪಾತಿ ತಿಂದೆ, ನೀರ್ ಕುಡ್ದೆ, ಕೊಟ್ಟೆ ಒಂಚೂರು ಕಾಫಿ ಕುಡಿತೀನಿ ಇಲ್ದಿರ ಹಾಗೆ ಕುತ್ಕೊಂತೀರಾ? ಕೊಡ್ತೀನಿ ತಾಳಿ. ಹೇಳಿ ಮಾಡ್ಕೊಡಿ ಅಂತ. ಅದೇ ಮಾಡ್ಕೊಡ್ತೀನಿ ಅಜ್ಜಿ ಇವಾಗ. ಸರಿ ಬಾಯ್ ಮಾಡಿ. ಬಾಯ್. ಮತ್ತೆ ಅಡ್ಗೆ ಮಾಡ್ತಾ ಇದ್ದಾರೆ. ಆಂಟಿ ಹಾಯ್ ಮಾಡಿ. ಏನ್ ಅಡ್ಗೆ ಮಾಡ್ತಾ ಇದ್ದೀರಾ ಆಂಟಿ? ಈರುಳ್ಳಿ, ಟೊಮೆಟೊ ಗೊಜ್ಜು, ಹಾ ಚಪಾತಿ, ಹಾ ಅನ್ನ, ಹಾ. ರಸಮು ಹಾ ಎಲ್ಲ ಮಾಡ್ತಿದ್ದೀನಿ. ಹ್ಮ್ ಹೇಳಿ. ನಾನು ಉಪವಾಸ ಇದ್ದೀನಿ, ಸೊಸೆಗೆ ಏನಾದ್ರು ಮಾಡ್ಕೊಡೋಣ. ಉಪವಾಸ, ಅದಕ್ಕೆ ಚಪಾತಿ ಮಾಡ್ತಾ ಇರೋದು. ಅನ್ನ, ಸಾಂಬಾರ್, ರಸಮ್ ತಿಂತಾರೆ. ಹಾ, ನನಗೆ ನಿಮಗೆ ಚಪಾತಿ, ಹಾ, ಸೊಸೆಗೆ ಅಸ್ಕರ ಮಾಡ್ತಾ ಇದ್ದೀನಿ. ಬೇರೆಯವರು ತಿನ್ಬೋದು. ನನಗೆ ನಿಮ್ಗೆ ಚಪಾತಿ, ಅಂಕಲ್ಲು ಯಶು ರಸಮ್ಮು, ಪ್ರವೀಣು ಮತ್ತೆ ಅಜ್ಜಿ ಏನ್ ತಿಂತಾರೋ ತಿನ್ಲಿ. ಯಾರಿಗೇನ್ ಬೇಕು ತಿನ್ಕೊಂತಾರೆ. ನಮ್ಮ ಮನೇಲಿ ಹ್ಮ್ ಮಾಡಿರೋದನ್ನೇ ತಿನ್ನೋದು. ಹಂಚ್ಕೊಂಡು ಯಾರಿಗೆ ಏನೇನ್ ಬೇಕು ಅದನ್ನ ತಿನ್ಕೊಂತಾರೆ. ಎಸ್, ಇವಾಗ ಸಾಯಂಕಾಲ ಅಲ್ಲ, ಆಲ್ಮೋಸ್ಟ್ ರಾತ್ರಿ ಆಗ್ಬಿಡಿದೆ. 8 o'clock ಆಗಿದೆ. ಸಾಯಂಕಾಲ ಪೂಜೆ ಎಲ್ಲ ಮುಗಿಸಿ ಎಲ್ಲಾರನ್ನೂ ಮಾತಾಡಿಸಿ ಇವಾಗ ಕುತ್ಕೊಂಡಿದ್ದೀನಿ. ಉಪವಾಸನೂ ಮುಗೀತು. ಸೊ ಇವಾಗ ಆಂಟಿ ವ್ಲಾಗಲ್ಲಿ ಹೇಳ್ದಂಗೆ ಚಪಾತಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆಂಟಿ. ಬೇಗ ಬೇಗ ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಮುಗೀತು. ಬೆಳಗ್ಗೆಯಿಂದ ಆ್ಯಕ್ಚುಲಿ ಬೆಳಗ್ಗೆ ಕಾಫಿ ಎಲ್ಲ ಟೀ ಕುಡ್ದಿದ್ಬಿಟ್ರೆ ಇನ್ನೇನೂ ತಿಂದಿರಲಿಲ್ಲ. ಇವಾಗ ಸಾಯಂಕಾಲ ಒಂದು ಸ್ವಲ್ಪ ಜ್ಯೂಸ್ ಕುಡಿದೆ. ಅಂಕಲ್ ಜ್ಯೂಸ್ ಮಾಡಿಕೊಟ್ರು, ಜ್ಯೂಸ್ ಕುಡಿದೆ. ಆ್ಯಂಡ್ ಇವಾಗ ಊಟ ಮಾಡಬೇಕು. ಊಟ ಮಾಡಿ ಮಲ್ಕೊಳ್ತೀನಿ. ಐ ಹೋಪ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.